ವಾಲ್ನಟ್ಸ್ ಅಕ್ರೂಟ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಇದು ಪ್ಲಾಂಟ್ ಸೋರ್ಸಸಲ್ಲಿ ರಿಚೆಸ್ಟ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುವಂಥ ಒಂದು ಸ್ನ್ಯಾಕ್. ನಾಟ್ ಓನ್ಲಿ ದಿಸ್, ಆ್ಯಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ ಇ, ಮೆಗ್ನೀಷಿಯಮ್, ಕಾಪರ್ ಮತ್ತು ಪಾಲಿಫಿನಾಲ್ಸ್ ಅಂತ ಈ ಎಲ್ಲ ನ್ಯೂಟ್ರಿಯನ್ಸ್ ಇದರಲ್ಲಿ ಇರೋದ್ರಿಂದ ಇದು ನಮ್ಮ ಬ್ರೈನ್ ಹೆಲ್ತ್ಗೆ, ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ಗೆ, ಗಟ್ ಹೆಲ್ತ್ಗೆ ಓವರ್ ಆಲ್ ಅಮೇಝಿಂಗ್ ಆದ ಸ್ನ್ಯಾಕ್ ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡುವಂಥದ್ದು. ಈ ವಾಲ್ನಟ್ಸ್ದು ಬಿಗ್ಗೆಸ್ಟ್ ಚಾಲೆಂಜ್ ಏನಂದರೆ ಇದು ಹೊರಗಡೆ ಇಟ್ಟರೆ ಇದರಲ್ಲಿ ಇರುವಂಥ ಫ್ಯಾಟಿ ಆ್ಯಸಿಡ್ಸ್ ರ್ಯಾನ್ಸಿಡ್ ಆಗುತ್ತೆ, ಒಂದು ಬಿಟರ್ ಟೇಸ್ಟ್ ಬರುತ್ತಲ್ವಾ. ಇದದು ಪ್ರಾಪರ್ ಸ್ಟೋರೇಜ್ ಏನು ಅಂದರೆ ಫ್ರೀಝರಲ್ಲಿ ಇಡಿ. ಎಸ್ಪೆಷಲಿ ಚಿಲ್ಡ್ರನ್ಗೆ ಅವರ ಬ್ರೈನ್ ಹೆಲ್ತ್ಗೆ ಒಂದು ಅಮೇಝಿಂಗ್ ಆದ ಸ್ನ್ಯಾಕ್. ಪರ್ ಡೇ ಇದು ತುಂಬ ನ್ಯೂಟ್ರಿಯೆಂಟ್ ಡೆನ್ಸ್ ಇರುತ್ತೆ ಮತ್ತು ಕ್ಯಾಲರಿ ಡೆನ್ಸ್ ಕೂಡ. ಸೊ ಮ್ಯಾಕ್ಸಿಮಮ್ 2 to 3 ವಾಲ್ನಟ್ಸ್ ಪರ್ ಡೇ ಇಸ್ ಮೋರ್ ದೆನ್ ಎನಫ್. ಮೇಡಮ್, ಇದನ್ನು ನೀರಲ್ಲಿ ನೆನೆಸಿ ತಗೋಬೇಕಾ ಅಂದರೆ ಸೈಂಟಿಫಿಕ್ ಪ್ರೂಫ್ ಏನೂ ಇಲ್ಲ ರೀ. ಇದನ್ನು ನೀರಲ್ಲಿ ನೆನೆಸ್ದಂಗೂ ತಗೋಬೋದು, ಆರಾಮಾಗಿ ಫ್ರೀಝರಲ್ಲಿ ಇಡ್ಬೋದು, ತಗೊಂಡು ಜಸ್ಟ್ ಈಟ್ ಇಟ್. ಸೊ ಕೆಲವೊಂದಷ್ಟು ತಿಂಡಿ ಐಟಮ್ಸ್ನ ನಾನು ಹೇಳ್ತೀನಿ, ಅದನ್ನು ಹೌ ಡು ವಿ ಮೇಕ್ ಇಟ್ ಬೆಟರ್. ಉಪ್ಪಿಟ್ಟು ಸಣ್ಣ ರವೆಯಲ್ಲಿ, ಈ ಚಿರೋಟಿ ರವೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಐ ಫೈಂಡ್ ಸಮ್ ಕ್ಲೈಂಟ್ಸ್ ಆಫ್ ಮೈನ್ ಶುಗರ್ ಶೂಟ್ ಅಪ್ ಆಗುತ್ತೆ. ಬನ್ಸಿ ರವೆಯಲ್ಲಿ ಆದಷ್ಟು ತರಕಾರಿಗಳು ಮಸಾಲೆ ಉಪ್ಪಿಟ್ಟು ಮಾಡಿದಾಗ ಇಟ್ ಇಸ್ ಬೆಟರ್. ದೋಸೆ, ನಮ್ಗೆ ದೋಸೆ ಚಟ್ನಿ ಜೊತೆ ಸೇರಲ್ಲ, ಆಲೂಗಡ್ಡೆ ಪಲ್ಯನೇ ಬೇಕು. ಸೊ ಆಲೂಗಡ್ಡೆ ಪಲ್ಯಕ್ಕೆ ಒಂದ್ ಸ್ವಲ್ಪ ಬಟಾಣಿ ಹಾಕೊಳ್ಳಿ. ದೋಸೆಗೆ ಜಸ್ಟ್ ಬೀಟ್ ಅನ್ ಎಗ್ ಅಂಡ್ ಆಡ್. ಮೇಡಮ್, ನನ್ಗೆ ಎಗ್ ಬೇಡ ಅಂದ್ರೆ ಜಸ್ಟ್ ಗ್ರೇಟ್ ಲಿಟಲ್ ಪನ್ನೀರ್ ಅಂಡ್ ಪುಟ್. ಪೂರಿ ಎಣ್ಣೆಲಿ ಕರೆದಿರೋ ಐಟಮ್ ಬಹಳ ಇಷ್ಟ ಆಗುತ್ತೆ ಬ್ರೇಕ್ಫಾಸ್ಟ್ಗೆ. ಡೋಂಟ್ ಮೇಕ್ ಇಟ್ ಅ ರೊಟೀನ್. ಈಗ ವಾರದಲ್ಲಿ ಮನೇಲಿ 2 ಸರಿ 3 ಸರಿ ಪೂರಿ ತಗೊಳಕ್ಕಿಂತ ಎಲ್ಲ 10 ದಿವಸಕ್ಕೊಂದ್ಸರಿ ನೋಡಿ. ನಾ ಹೇಳೋದು ಪೋಷನ್ ಕಂಟ್ರೋಲ್, ಆಯ್ತಾ? ಪೊಂಗಲ್ ಸೊ ನವಣೆಯಲ್ಲಿ ಮಾಡ್ತೀನಿ, ಸಿರಿಧಾನ್ಯದಲ್ಲಿ ಮಾಡ್ತೀನಿ, ಅದನ್ನ ಅದ್ರಲ್ಲಿ ರಿಪ್ಲೇಸ್ ಮಾಡಬಹುದು. ಮತ್ತೆ ಇನ್ನೊಂದು ಎಲ್ಲರದು ಫೇವ್ರೆಟ್ ಇಡ್ಲಿ ಇದ್ರೆ ವಡೆ ಬೇಕೇ ಬೇಕು. ಇಡ್ಲಿ ಬಂದು ಬೇಸಿಕ್ಲಿ ಕಾರ್ಬೋಹೈಡ್ರೇಟ್ ಬೇಸ್ಡ್ ಇರತ್ತಲ್ವಾ. ಒಂದಷ್ಟು ಓಟ್ಸ್ ಪೌಡರ್ ನ ಡ್ರೈ ಫ್ರೈ ಮಾಡಿ ಇಟ್ಟಿರ್ತೀನಿ, ನಾನು ಅದನ್ನ ಆಡ್ ಮಾಡ್ತೀನಿ. ಇಲ್ಲ ಅಂದ್ರೆ ರೆಡಿಮೇಡ್ ಅಂಗಡಿಯಲ್ಲೇ ವೀಟ್ ಬ್ರಾನ್ ಅಂತ ಸಿಗತ್ತೆ, ಓಟ್ ಬ್ರಾನ್ ಅಂತ ಸಿಗತ್ತೆ, ದಟ್ ಇಸ್ ಟ್ರೈಂಗ್ ಟು ಗೆಟ್ ಫೈಬರ್. ಸೊ ಸೇಮ್ ಇಡ್ಲಿಗೆ ನಾನೇನ್ ಮಾಡ್ತೀನಿ, ಐ ಆಡ್ ಲಿಟಲ್ ಓಟ್ಸ್ ಪೌಡರ್. ವಡೆ ಇಫ್ ಯು ಆರ್ ಅ ಡಯಾಬಿಟಿಕ್, ನನಗೆ ಅಂಡ್ ಐ ಹ್ಯಾವ್ ಸೀನ್ ಫಾರ್ ಸೋ ಮೆನಿ ಪೀಪಲ್, ಉದ್ದಿನ ವಡೆ ಶುಗರ್ನ ಸ್ಪೈಕ್ ಮಾಡುತ್ತೆ. ಅಂಡ್ ಈವನ್ ಮದ್ದೂರ್ ವಡೆ ಆ ರವೆ ಹಾಕಿರ್ತಾರೆ. ನಿನ್ನೆ ಒಂದು ಮೆಸೇಜ್ ಬಂದಿತ್ತು, HbA1c 6.8, ನಾನೇನು ಮಾಡಬೇಕು ಅಂತ. ಡೋಂಟ್ ವರಿ, ದಟ್ ಈಸ್ ದ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ. ಇದರ ಜೊತೆಗೆ ಈ ವಿಡಿಯೋಲಿ 5 ಸೈನ್ಸ್ ಬ್ಯಾಕ್ಡ್ ಪಾಯಿಂಟರ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್, ಅಟ್ಲೀಸ್ಟ್ 5 to 10% ನಿಮ್ಮ ಬಾಡಿ ವೇಟ್ ರೆಡ್ಯೂಸ್ ಮಾಡಿದ್ರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ ಬೆಟರ್ ಆಗುತ್ತೆ. ಯಾವತ್ತು ನಿಮ್ಮ ಪ್ರತಿ ಮೀಲ್ ಯಾವುದಾದೊಂದು ಪ್ರೋಟೀನ್ ಸೋರ್ಸ್ ಮೇಲೆ ನೀವು ಅದನ್ನು ಬಿಲ್ಡ್ ಮಾಡಬೇಕು. ಫೈಬರ್, ಪ್ರೋಟೀನ್, ಕಾರ್ಬ್ಸ್, ಆಯಿತಾ? ನಾನ್ ನೆಗೋಷಿಯಬಲ್. ನಿಮ್ಮ ಊಟದ ಟೈಮಿಂಗ್ ಏನೇ ಇರಲಿ, ಮಿನಿಮಮ್ 10 to 15 minutes ಆಫ್ಟರ್ ಯೋರ್ ಮೀಲ್ಸ್ ವಾಕ್ ಮಾಡಲೇಬೇಕು. ಪ್ರತಿ ಪರ್ಸನ್ಗೆ ಹೈಡ್ರೇಷನ್ ಬಹಳ ಇಂಪಾರ್ಟೆಂಟ್. ಡಯಾಬಿಟಿಕ್ಸ್ಗಂತೂ ಹೈಡ್ರೇಷನಿಂದ ನಮ್ಮ ಕಿಡ್ನೀಸು ಶುಗರ್ ಅಂಶನ ನಮ್ಮ ದೇಹದಿಂದ ಫ್ಲಶ್ ಔಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಲಾಸ್ಟ್ ಪಾಯಿಂಟರ್, ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಇಂಪಾರ್ಟೆಂಟ್. ಜಿಮ್ಗೆ ಹೋಗಬೇಕು ಅನ್ನೋದಲ್ಲ, ಮನೇಲೇ ಬಾಡಿ ವೇಟ್ ಟ್ರೈನಿಂಗ್ ಇರ್ಬೋದು, ಅಥವಾ ಈ ಥರ 2 liter ವಾಟರ್ ಬಾಟ್ಲ್ ಇಟ್ಕೊಳ್ಳಿ, ಮನೇಲೇ ವರ್ಕೌಟ್ ಮಾಡಿ. ದ್ಯಾಟ್ ರಿಯಲಿ ಮೇಕ್ಸ್ ಅ ಡಿಫ್ರೆನ್ಸ್ ಫಾರ್ ಅ ಡಯಾಬಿಟಿಕ್. ಗೊತ್ತಲ್ವಾ? ನೋ ಪ್ಯಾನಿಕ್, ಓನ್ಲಿ ಸ್ಮಾರ್ಟ್ ಲೈಫ್ ಸ್ಟೈಲ್ ಚೇಂಜಸ್.